ನೋಡಿ ಹಬ್ಬಕ್ಕೆ ನಾನು ಏನೇನೆಲ್ಲ ತಂದಿಟ್ಟಿದ್ದೀನಿ ಅಂತ. ಇದು ಹಸಿ ಕಡಲೆಕಾಳು, ಕಬ್ಬು, ಕಡಲೆಕಾಯಿ, ಗೆಣಸು, ನಿಂಬೆಹಣ್ಣು, ಅವರೆಕಾಳು ನಾನು ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ದೇವ್ರ ಮನೇನ ಕ್ಲೀನ್ ಮಾಡಬೇಕು ಅಂತ. ಹಬ್ಬ ಅಂದರೆ ನಮಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು, ಪೂಜೆ ಮಾಡಬೇಕು. ಸೊ ಅದೆಲ್ಲ ಇರುತ್ತಲ್ಲ, ಹಾಗಾಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ ಧೂಳಿದೆ. ಸೊ ಧೂಳನ್ನ ಗುಡ್ಸೋಕ್ಕೆ ನಾನು ಈ ಚಿಕ್ಕ ಪರ್ಕೆ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದು ನೊದೆ ಹುಲ್ಲಿನ ಪರ್ಕೆ ಅಂತಾರೆ. ಅದು ದೇವ್ರ ಮನೆ ಗುಡ್ಸೋಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ. ಅದು ನನಗೆ ನನ್ನ ಚೈಲ್ಡ್ಹುಡ್ನ ನೆನಪಿಸುತ್ತೆ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಆ ಥರದ್ದು ಪರ್ಕೆ ಇತ್ತು. ನನಗೆ ಇವಾಗ ಅದು ಸಿಗುತ್ತೋ ಇಲ್ವೋ ಅಂತ ಡೌಟ್ ಆಗಿತ್ತು. ಈ ಗ್ರಂಥಿಗೆ ಅಂಗಡಿಯಲ್ಲಿ ಅದು ನಂಗೆ ಸಿಕ್ತು. ತುಂಬ ಅಂಗಡಿಗಳು ಹುಡ್ಕಿದ್ಮೇಲೆ ಸೊ ಅದು ತುಂಬಾ ಖುಷಿ ಆಯಿತು. ಈ ದೇವ್ರ ಫೋಟೋಗಳ ಮೇಲೆಲ್ಲ ಧೂಳು, ಆಮೇಲೆ ಈ ದೀಪ, ಈ ದೀಪ ಇರುತ್ತಲ್ಲ, ಅದೆಲ್ಲ ತುಂಬ ಕೊಳೆ ಆಗಿರುತ್ತೆ. ಹಾಗಾಗಿ ನಾನು ಈ ಫೋಟೋನೆಲ್ಲ ಚೆನ್ನಾಗಿ ಒರೆಸಿ ಹಾಗೆ ಧೂಳಾಗುತ್ತೆ ಅಂದ್ಬಿಟ್ಟು ಮಾಸ್ಕ್ ಹಾಕ್ಕೊಂಡಿದ್ದೆ. ಮತ್ತು ಬೇರೆ ಏನೂ ಅಲ್ಲ, ಇನ್ನೇನ್ಕೋಬೇಡಿ. ಹೀಗೆ ಕ್ಲೀನ್ ಮಾಡ್ತಾ ನೋಡಿ ಮಧ್ಯದಲ್ಲಿ ನನ್ನ ಮಗ ಅವನು ಅಲ್ಲಿನೋ ಆಟಾಡ್ಕೊಳ್ತಾ ಇದ್ದಾನೆ. ಅವನು ಬಂದು ನೋಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾಳೆ ಅಮ್ಮ, ಏನೇನೋ ಪಾತ್ರೆಗೆ ನೀರು ಹಾಕ್ತಾಳೆ, ಅದಕ್ಕೇನೋ ಸರ್ಫ್ ಎಕ್ಸೆಲ್ ಹಾಕ್ತಾಳೆ, ಒರೆಸ್ತಾ ಇದ್ದಾಳೆ ಅಂತ ಬಂದು ನೋಡ್ತಾ ಇದ್ದಾನೆ. ಅವನಿಗೂ ಇಂಟ್ರೆಸ್ಟ್ ಅನಿಸುತ್ತೆ ಕ್ಲೀನಿಂಗಲ್ಲಿ. ನೋಡಿ ಆಟದ ಮಧ್ಯೆ ಬಂದು ನೋಡ್ತಾ ಇದ್ದಾನೆ. ಈ ದೀಪ ಮತ್ತು ಈ ಗಂಟೆ ಇದೆಲ್ಲ ಇರುತ್ತಲ್ಲ, ಅದು ಎಣ್ಣೆ ಎಲ್ಲ ಬಿದ್ದು ತುಂಬಾ ಒಂಥರ ಕಪ್ಪು ಕಟ್ಟಿರುತ್ತೆ. ಅದಕ್ಕೆ ನಾನು ಇಲ್ಲಿ ಪೀತಾಂಬರಿ ಅಂತ ಪುಡಿ ಬರುತ್ತೆ, ಅದು ಹಿತ್ತಾಳೆ ಪಾತ್ರೆಗಳು ತೊಳೆಕೆ ಯೂಸ್ ಮಾಡ್ತಾರೆ. ಒಂದು ಸ್ವಲ್ಪ ಪಿಂಕ್ ಕಲರ್ ಇರುತ್ತೆ. ಈ ಹಿಂದೆ ಸಬೀನಾ ಅಂತ ಬರ್ತಿತ್ತಲ್ಲ, ಆ ಥರ ಇದು ಪೀತಾಂಬರಿ ಪೌಡರು. ಸೊ ಅದನ್ನು ಹಾಕಿ ಚೆನ್ನಾಗಿ ಉಜ್ತಾ ಇದ್ದೀನಿ. ಸೊ ಅದು ನೋಡಿ ಉಜ್ಜಿದ್ಮೇಲೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ದೀಪಗಳು. ಸೊ ದೇವ್ರ ಮನೆ ರೆಡಿಯಾಗಿದೆ ನೋಡಿ, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಮತ್ತೆ ಬಂದಿದ್ದಾನೆ. ಸೊ ದೇವ್ರ ಮನೆ ರೆಡಿ ಆಯಿತು ಹಬ್ಬಕ್ಕೆ. ಹಬ್ಬದಿಂದ ಬಂದೇ ಬಿಡ್ತು. ನಾನಿಲ್ಲಿ ಈ ಸಂಕ್ರಾಂತಿ ಅಂದರೆ ನಮಗೆ ನೆನಪಾಗೋದು ಹುಗ್ಗಿ ಅಥವಾ ಪೊಂಗಲ್ ಅಂತ ಏನು ಅಂತೀವಿ. ಅದು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ನಾವು ಖಾರದ ಹುಗ್ಗಿ, ಸಿಹಿ ಹುಗ್ಗಿ ಅಂತೀವಿ. ಸೊ ಅದನ್ನು ನಾನು ಮಾಡೋಕ್ಕೆ 2 ಕಪ್ ಅಕ್ಕಿ ಹಾಗೆ 1 ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಒಂದು 5 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ ಅವರೆಕಾಳು ಬಿಡಿಸಿದ್ನಲ್ಲ, ಅದು ಏನಾದರೂ ಕಸ ಇದೆಯಾ ಏನು ಅಂತೆಲ್ಲ ನೋಡಿಕೊಂಡು ಅದನ್ನು ಒಂದ್ಸತಿ ಚೆನ್ನಾಗಿ ತೊಳೆದು, ಹಾಗೆ ಗೆಣಸನ್ನ ಸ್ವಲ್ಪ ಅಲ್ಲೂ ಹುಳ ಗಿಳ ಇರೋದು ಕೊಟ್ಟಿರ್ತಾರೆ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅವೆರಡನ್ನು ಬೇಯಿಸ್ಕೊಂಡ್ಬಿಡ್ತೀನಿ, ಅವರೆಕಾಳು ಮತ್ತು ಗೆಣಸನ್ನು. ಸೊ ತಿಂಡಿಗೆ ನಾನು ಅವರೆಕಾಳು ಉಪ್ಪಿಟ್ಟು ಮಾಡಬೇಕು ಅಂತ ಇಲ್ಲ ಅವರೆಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಗೆಣಸಲ್ಲಿ ಒಂದು ಸ್ವೀಟ್ ಮಾಡೋಣ ಅಂತ ಅವರೆಕಾಳಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಗೆಣಸನ್ನ ಹಾಗೆ ನೀರು ಹಾಕಿ ಎರಡನ್ನು ಬೇಯಿಸ್ಕೊತೀನಿ. ಒಂದು 4 ವಿಷಲ್ ಆದರೆ ಸಾಕಾಗುತ್ತಿದ್ದು. ಈ ಕಡೆ ನಾನು ಬೇಯ್ತಾ ಇದೆ, ಕಾಫಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನರು ಕಾಫಿ ಪ್ರಿಯರು. ಸೊ ಅವರಿಗೆ ಕಾಫಿ ಬೇಕಾಗ್ತಿರುತ್ತೆ ಆವಾಗವಾಗ. ಸೊ ಹಾಲು, ಸಕ್ಕರೆ, ಡಿಕಾಕ್ಷನ್ ನೋಡಿ ಕಾಫಿ ರೆಡಿ ಆಯಿತು. ಮಾರ್ನಿಂಗ್ ಕಾಫಿ ಯಜಮಾನ್ರಿಗೆ ಕಾಫಿ ಆಯಿತು. ಈಗ ನಾನು ಇಲ್ಲಿ ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಬೇಯಿಸ್ಕೊತೀನಿ. ಅಂದರೆ ಸ್ವೀಟು ಮತ್ತು ಖಾರ ಪೊಂಗಲ್ಲಿಗೆ ನಾವು ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ತೀವಲ್ಲ, ಹಾಗಾಗಿ ಒಂದೇ ಸತಿ ಎರಡಕ್ಕೂ ಬೇಯಿಸ್ಕೊಂಡ್ಬಿಡ್ತೀನಿ ಅಕ್ಕಿ ಹೆಸರು ಬೇಳೆನ. ಒಂಚೂರು ಅರಿಶಿನ ಹಾಕ್ಬೇಕಾದ್ರೆ ಸ್ವಲ್ಪ ಬಣ್ಣ ಬರಬೇಕಲ್ಲ, ಹಾಗಾಗಿ ಸ್ವೀಟು ಮತ್ತು ಖಾರ ಎರಡಕ್ಕೂ ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. 1-3 ವಿಷಲ್ ಬಂದರೆ ಸಾಕು. ಇಲ್ಲಿ ಹಸಿ ಕಡಲೆಕಾಯಿ ಗಿಡ ತಂದಿದ್ನಲ್ಲ, ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಅದಕ್ಕೂ ನಾನು ನೀರು ಹಾಕಿಟ್ಕೊತಾ ಇದ್ದೀನಿ. ಅದು ತಿನ್ನಬೇಕಾದ್ರೆ ಬಸ್ದುಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈ ಸೀಸನ್ ಟೈಮಲ್ಲಿ ಅದೇ ಅಲ್ವಾ ನಮಗೆ ಕಡಲೆ ಗಿಡ, ಬಟಾಣಿ, ಅವರೆಕಾಯಿ ಅದೆಲ್ಲ ಈಗಲೇ ಸಿಕ್ಕೋದು ಸಂಕ್ರಾಂತಿ ಟೈಮಲ್ಲಿ. ಸೊ ಬೆಳಗ್ಗೆ ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು ಮತ್ತು ಶಾವಿಗೆ ಪಾಯಸ ಮಾಡೋಕ್ಕೆ ನಾನಿಲ್ಲಿ ರೋಸ್ಟೆಡ್ ವರ್ಮಿಸೆಲ್ಲಿನ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಅದು ಬೆಂದು ನೀರೆಲ್ಲ ಹಿಂಗಿದ್ಮೇಲೆ ಹಾಲು ಹಾಕ್ತಾಯಿದ್ದೀನಿ. ಆಮೇಲೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸಕ್ಕರೆ, ನಿಮಗೆ ಸ್ವೀಟ್ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಹಾಕಿ ಒಂದ್ಸತಿ ಅದನ್ನು ಚೆನ್ನಾಗಿ ಬೇಯಿಸಿ ಆಮೇಲೆ ಹೇಗಿದ್ರು ಗೊತ್ತೇನಿಲ್ಲ ದ್ರಾಕ್ಷಿ, ಗೋಡಂಬಿ ಹಾಕಿ ಏಲಕ್ಕಿ ಪುಡಿನ ಹಾಕಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ಕಡೆ ಅವರೆಕಾಳು ಉಪ್ಪಿಟ್ಟು ಮಾಡಬೇಕು. ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ.
ಸೊ ಅವರೆಕಾಳು ಬೆಂದಿದೆ. ನಿಮ್ಗೆ ಹೆಂಗೂ ಅವರೆಕಾಳು ಉಪ್ಪಿಟ್ಟು ಗೊತ್ತಿರುತ್ತಲ್ವ, ಅದೇ ಸಾಮಾನ್ಯ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕೋದು ಚೆನ್ನಾಗಿ ಬಾಡಿಸ್ಕೊಂಡು ಈ ಬೇಯಿಸಿರೋ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಅಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಸೊ ಮಿಕ್ಕಿರೋಂಥ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಅಕ್ಕಿ ತರಿ ರವೆಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಅಲ್ಲ, ಇದು ಅಕ್ಕಿ ತರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟಿಗೆ. ಅದೆಲ್ಲ ಹಾಕಿ ಕಾಯಿ ತುರಿ ಹಾಕಿ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ನಮ್ಮ ಬೆಳಗಿನ ತಿಂಡಿ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಈ ಕಡೆ ಗೆಣಸು ಬೇಯಿಸಿದ್ನಲ್ಲ, ಅದು ಸಿಪ್ಪೆಲ್ಲ ತೆಕ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಾಯಿ ತುರಿ ಹಾಗೆ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂಥರ ಸ್ವೀಟ್, ಇದು ಗೆಣಸಿನ ಸ್ವೀಟು. ನೋಡಿ ನಮ್ಮ ಅವರೆಕಾಳು ಉಪ್ಪಿಟ್ಟು ವಿತ್ ಶಾವಿಗೆ ಪಾಯಸ ರೆಡಿ. ಸ್ವೀಟ್ ಪೊಂಗಲಿಗೆ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಬ್ರೌನ್ ಬೆಲ್ಲ ತೊಗೊಂಡಿದ್ದೀನಿ, ಅಚ್ಚು ಬೆಲ್ಲ ಅಲ್ಲ. ಸೊ ಬೆಲ್ಲನ ಸ್ವಲ್ಪ ಕರಗಿಸ್ಕೊಳ್ಬೇಕು, ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತಲ್ಲ, ಹೀಗೆ ಪಾಕ ಮಾಡೋಕ್ಕಾಗಲ್ಲ. ಸ್ವಲ್ಪ ಕರಗಿಸಿ ಅದನ್ನು ಶೋಧಿಸ್ಕೊಂಡ್ರೆ ನಮಗೆ ಶುದ್ಧವಾದ ಬೆಲ್ಲದ ಪಾಕ ಸಿಕ್ಕತ್ತೆ. ಈ ಕಡೆ ಬಾಣಲೆಕಾಯಿ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕಿದ್ದೀನಿ. ತುಪ್ಪ ಕರಗಿತ್ತು. ಗೋಡಂಬಿ ಹಾಕಿದೆ. ಗೋಡಂಬಿ ಸ್ವಲ್ಪ ಬಣ್ಣ ಬಂದಮೇಲೆ ದ್ರಾಕ್ಷಿ, ಆಮೇಲೆ ಆ ಬೆಲ್ಲನ ಕರಗಿಸಿಟ್ಕೊಂಡು ಶೋಧಿಸಿದ್ನಲ್ಲ ಅದು ಹಾಕಿದೆ. ಅದು ಹಾಕಿ ಕಾಯಿ ತುರಿ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೂರು ಕುದಿ ಬಂದಮೇಲೆ ಈಗ ಬೇಯಿಸಿರೋಂಥ ನಮ್ಮ ಅಕ್ಕಿ ಹೆಸರು ಬೇಳೆ ರೆಡಿಯಾಗಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರೆಲ್ಲ ನೋಡಿ ಬೆಲ್ಲದ ನೀರೆಲ್ಲ ಹೀರ್ಕೊಂಡು ಬಿಡುತ್ತೆ. ಇದು ಇನ್ನು ಸ್ವಲ್ಪ ಹೊತ್ತಿಗೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರಾಗೆ ಮಾಡಬೇಕು. ಸೊ ಇನ್ನು ಮಿಕ್ಕಿರೋದೇನು ಖಾರ ಪೊಂಗಲ್ ಮಾಡೋಕ್ಕೆ ನಾನಿಲ್ಲಿ ಅದೇನೇನು ರೀ, ಖಾರ ಪೊಂಗಲಿಗೆ ಇನ್ನೇನು ಹಾಕ್ತಾರೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಾಳುಮೆಣಸು, ಗೋಡಂಬಿ, ಜೀರಿಗೆ ಅದೆಲ್ಲ ಒಂದು ಒಗ್ಗರಣೆ ಕೊಟ್ಟು ಸ್ವಲ್ಪ ಬಾಡಿದ್ಮೇಲೆ ನೋಡಿ ಈ ಕುಕ್ಕರ್ಗೆ ನಾನು ಹಾಕ್ಬಿಡ್ತೀನಿ ಒಗ್ಗರಣೆನ. ಅದು ಹಾಕಿ ಆಮೇಲೆ ನಾವು ಉಪ್ಪು ಹಾಕಿರಲ್ವಲ್ಲ, ಉಪ್ಪನ್ನ ಹಾಕಿ ಆ ನೀರು ನೋಡಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಖಾರ ಪೊಂಗಲ್, ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ರೆಡಿ ಟು ಈಟ್. ನೋಡಿ ಸಂಕ್ರಾಂತಿ ದಿನ ನಾನು ಹೀಗೆ ರೆಡಿಯಾಗಿದ್ದೀನಿ. ಹಾಗೆ ನಮ್ಮ ಅಡುಗೆನೂ ರೆಡಿ ಆಗಿದೆ. ಇಲ್ಲಿ ನೋಡಿ ಮಾಡಿರೋಂಥ ಎಲ್ಲದು ಇದೆ. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಶಾವಿಗೆ ಪಾಯಸ, ಗೆಣಸಿನ ಸ್ವೀಟು, ಮೊಸರನ್ನ, ಹಾಗೆ ಕಡಲೆಕಾಳು. ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಅಲ್ವಾ, ಸೊ ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ರೆಡಿಯಾಗಿದೆ. ಸೊ ಈ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹೆಚ್ಚು ಮಾಡೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ನೀವು ನೋಡಿಲ್ಲ ಅಂದರೆ ನೋಡಿ. ಸೊ ನಿಮ್ಮ ಸಂಕ್ರಾಂತಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಸಂಕ್ರಾಂತಿಯನ್ನು ನೀವು ನೋಡಿದ್ದೀರಾ ಹೇಗಿತ್ತು ಅಂತ, ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.